ಪೋಷಣ್ ಪಕ್ವಾಡ ಅಭಿಯಾನಕ್ಕೆ ಚಾಲನೆ. ಕೊರಟಗೆರೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ 15 ದಿನಗಳ ಪೋಷಣ್ ಪಕ್ವಾಡ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಕೊರಟಗೆರೆ ಪಟ್ಟಣದ ಗಂಗಮ್ಮ ದೇವಾಲಯದ ಬಳಿ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಈ ಅಭಿಯಾನವನ್ನ ಉದ್ಘಾಟಿಸಲಾಯಿತು. ಅಂಗನವಾಡಿ ಶಿಕ್ಷಕಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಶಿಕ್ಷಕಿಯರು, ಸಹಾಯಕಿಯರು, ತಾಯಂದಿರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಕೊರಟಗೆರೆ ಸಿಡಿಪಿಒ ಅಂಬಿಕಾ ಮಾತನಾಡಿ, ಇಂದಿನಿಂದ 15 ದಿನಗಳ ಕಾಲ ಪ್ರತಿ ಅಂಗನವಾಡಿಗಳಲ್ಲಿ ಈ ಅಭಿಯಾನ ನಡೆಯಲಿದ್ದು, ಮಗುವಿನ ಜನನದ ಮೊದಲ 1000 ದಿನಗಳ ಬಗ್ಗೆ ಒತ್ತು ಕೊಡುವುದರ ಬಗ್ಗೆ ಪೋಷಕರಿಗೆ ತಿಳುವಳಿಕೆ ನೀಡಲಾಗುವುದು. ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದರ ಬಗ್ಗೆ ತಿಳುವಳಿಕೆ ನೀಡೋದು, ಹಾಗೆಯೇ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಅಪೌಷ್ಟಿಕತೆಯಿಂದ ತಾಯಿ ಮಗುವಿನ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು ಎನ್ನುವ ಬಗ್ಗೆ ಮಾಹಿತಿ ಇರುವ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು. ಪಕ್ವಾಡ ಅಂದ್ರೆ ಹಿಂದಿಯಲ್ಲಿ ನಾವೇನು 15 ದಿನಗಳ ಒಂದು ಅವಧಿಯನ್ನ ಅಲ್ಲಿ ಹಿಂದಿಯಲ್ಲಿ ಪಕ್ವಾಡ ಅಂತ ಕರಿತೀವಿ. 15 ದಿನಗಳಲ್ಲಿ ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಪೋಷಣೆಗೆ ಅಂದ್ರೆ ನಮ್ಮ ಅಪೌಷ್ಟಿಕತೆ ನಿವಾರಣೆಗಾಗಲಿ ಅಥವಾ ಇತರೆ ಕೆಲವು ಅಂಶಗಳ ಒಂದು ನಿವಾರಣೆಗೋಸ್ಕರ ಕೆಲವು ಅಂಶಗಳ ಉದ್ದೇಶದಿಂದ ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನ 15 ದಿನಗಳ ಕಾಲ ಇವತ್ತಿನಿಂದ ಅಂದ್ರೆ ಇವತ್ತು ಮೊದಲನೇ ದಿನ, ಇವತ್ತಿನಿಂದ 15 ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನ ಪ್ರತಿ ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಪ್ರತಿದಿನ ಒಂದು ಟೈಮ್ ಟೇಬಲ್ ಇದೆ. ಆ ಟೈಮ್ ಇಂತಿಂಥ ದಿವಸ ಇಂತಿಂಥ ಕಾರ್ಯಕ್ರಮ ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬರಬೇಕು ನಾವು 15 ದಿನದಲ್ಲಿ. ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದ್ರೆ ಮಗುವಿನ ಜನನದ ಮೊದಲ 1000 ದಿನಗಳಿಗೆ ಒತ್ತು ಕೊಡುವುದರ ಬಗ್ಗೆ ತಿಳುವಳಿಕೆಯನ್ನ ನೀಡುವುದು ಪೋಷಕರಿಗೆ. ಅಂದ್ರೆ ನಾವೇನು ಯಾವಾಗಲೇ ಹೇಳ್ತಿರ್ತೀವಿ, ಮಗು ಏನು ಆಕೆ ತಾಯಿ ಗರ್ಭಿಣಿಯಾದಾಗಿನಿಂದ ಹಿಡಿದು ಆ ಮಗು ಹುಟ್ಟಿ ನಂತರದ 2 ವರ್ಷದವರೆಗಿನ ಆ ಒಂದು 1000 ದಿನಗಳು ಏನಾಗುತ್ತೆ, ಆ 1000 ದಿನಗಳಿಗೆ ಹೆಚ್ಚಿನ ಒತ್ತು ಕೊಡುವುದು, ಹಾಗೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡುವುದು. ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು ಜಾಸ್ತಿ ಆಗ್ತಾ ಇರೋದ್ರಿಂದ ಬೊಜ್ಜು ನಿವಾರಣೆಗೋಸ್ಕರ ಹೆಚ್ಚಿನ ಒಂದು ತಿಳುವಳಿಕೆಯನ್ನ ಕೊಡುವುದು. ಹಾಗೇನೆ ಏನು ಸಾರ್ವಜನಿಕರಲ್ಲಿ ಹಾಗೂ ಸಮುದಾಯಗಳಲ್ಲಿ ಈ ಒಂದು ಅಪೌಷ್ಟಿಕತೆಯನ್ನ ತಡೆಯುವ ವಿಧಾನಗಳ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ ಅರಿವನ್ನ ಮೂಡಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಆರೋಗ್ಯವಾಗಿ ಅಂದ್ರೆ ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು. ಏನು 1000 ದಿನಗಳಲ್ಲಿ ಮಕ್ಕಳ ಏನು ಮೆದುಳಿನ ಬೆಳವಣಿಗೆ 90 ಭಾಗ ಮೆದುಳಿನ ಬೆಳವಣಿಗೆ ಆ ಒಂದು 1000 ದಿನಗಳಲ್ಲೇ ಆಗೋದ್ರಿಂದ ಆ ಟೈಮ್ನಲ್ಲಿ ಹೆಂಗೆ ಮಕ್ಕಳನ್ನ ನಾವು ನೋಡ್ಕೋಬೇಕು, ಏನು ಪೌಷ್ಟಿಕ ಆಹಾರವನ್ನ ತಿನ್ನಿಸ್ಬೇಕು, ನಾವು ಏನು ಕಾರ್ಯಚಟುವಟಿಕೆ ಮಕ್ಕಳ ಜೊತೆಯಲ್ಲಿ ಏನು ಕಾರ್ಯಚಟುವಟಿಕೆಗಳನ್ನ ಮಾಡಿದ್ರೆ ಮೆದುಳಿನ ಬೆಳವಣಿಗೆ ಉತ್ತಮವಾಗಿರುತ್ತೆ, ಅವರ ದೇಹದ ಬೆಳವಣಿಗೆ ಉತ್ತಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನ ಎಲ್ರಿಗೂ ಕೂಡ ಗರ್ಭಿಣಿ ಬಾಣಂತಿಯರಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಕೊಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇನ್ನು ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ ಮಾತನಾಡಿ, ಅಂಗನವಾಡಿಗೆ ಬರುವ 10 ಮಕ್ಕಳಿಗೆ ತಾಯಿಯಾಗಿ ಕೆಲಸ ಮಾಡುವ ಅಂಗನವಾಡಿ ಶಿಕ್ಷಕಿಯರಿಗೆ ನಾವೆಲ್ಲರೂ ಅಭಿನಂದನೆ ತಿಳಿಸಬೇಕು. ಯಾಕಂದ್ರೆ ನಾವು ಮನೆಯಲ್ಲಿ 1 ಅಥವಾ 2 ಮಕ್ಕಳನ್ನೇ ನೋಡಿಕೊಳ್ಳುವುದು ಕಷ್ಟ. ಅಂಥದ್ರಲ್ಲಿ ಅಂಗನವಾಡಿ ಶಿಕ್ಷಕಿ, ಸಹಾಯಕಿಯರು ಮಕ್ಕಳನ್ನ ಸುಧಾರಿಸಿ ಪಾಠ ಕಲಿಸೋದು ಅಲ್ಲದೆ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಂತಹ ಕೆಲಸ ಸಹ ಮಾಡ್ತಾರೆ. ಅದಕ್ಕಾಗಿಯೇ ಅಂಗನವಾಡಿ ಶಿಕ್ಷಕಿ, ಸಹಾಯಕಿಯರನ್ನ ಮಕ್ಕಳಿಗೆ 2ನೇ ತಾಯಿ ಅನ್ನೋದು ಎಂದು ತಿಳಿಸಿದ್ದಾರೆ. ಅಂಗನವಾಡಿ ಟೀಚರ್ಸ್ಗೆ ದೊಡ್ಡದಾದಂಥ ಒಂದು ಚಪ್ಪಾಳೆ ಬರಬೇಕು ಮೊದಲಿಗೆ. ಯಾಕಪ್ಪ ಅಂದರೆ ತಾಯಿ ಮಗುವಿಗೆ ಮೊದಲನೇ ತಾಯಿ ಆದರೆ 2ನೇ ತಾಯಿ ಅಂಗನವಾಡಿ ಟೀಚರ್. ಮನೆಯಲ್ಲಿ ಎಷ್ಟೇ ಕಾಟ ಮಾಡಿದ್ರೆ ತಾಯಿ ಸಹಿಸ್ಕೋತಾಳೆ ಒಂದು ಮಗುಗೆ. ಆದರೆ ಇಲ್ಲಿ 10-15 ಮಕ್ಕಳು ಇಲ್ಲಿ ಬರ್ತವೆ. ಆ ಎಲ್ಲ ಮಕ್ಕಳ ಚಟುವಟಿಕೆ, ಆಟ ಮಾಡೋದಾಗಿರ್ಬೋದು,
ತೀಟೆ ಮಾಡೋದಾಗಿರ್ಬೋದು, ಹಳೋದಾಗಿರ್ಬೋದು, ಹಶ್ವಂದಾಗ ತಿನ್ಸೋದಾಗಿರ್ಬೋದು, ಇದ್ರೆ ಇನ್ನೇ ಏನೇ ಕೆಲಸ ಆದ್ರೂ ಪಾಪ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಟೀಚರ್ಸು ಮಾಡ್ತಾರೆ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿ ಗರ್ಭಿಣಿಯರಿಗಾಗಿರ್ಬೋದು, ಬಾಣಂತಿಯರಿಗಾಗಿರ್ಬೋದು ಮನೆ ಮನೆ ಹತ್ರಕ್ಕೆ ಹೋಗಿ ಹೇಗಿರಬೇಕು, ಯಾವ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು, ಮಗುವಿಗೆ ಊಟ ತಿನ್ನಲಿಲ್ಲ ಅಂದರೆ ಸರಿಯಾಗಿ ಟೈಮು ಇದು ಮಾಡಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂತ ಕೂಲಂಕುಷವಾಗಿ ವಿವರಣೆಯನ್ನು ನೀಡ್ತಾ ಅವರಿಗೆ ಮುಂದಿನ ಮಗುವಿನ ಜನನಕ್ಕೆ ಅನುಕೂಲವಾಗುವಂಥ ಎಲ್ಲ ವಿಚಾರಗಳನ್ನು ಮನೆ ಹತ್ರಕ್ಕೂ ಹೋಗ್ತಾರೆ. ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಗಾಳಿ ಅನ್ನಲ್ಲ, ಚಳಿ ಅನ್ನಲ್ಲ, ಎಂಥ ಸಂದರ್ಭದಲ್ಲೂ ಅವ್ರ ಮನೆ ಹತ್ರ ಬರ್ತಾರೆ. ಈ ಮನೆಯಲ್ಲಿ ಒಂದು ಗರ್ಭಿಣಿ ಇದೆ ಅಂದರೆ ಪ್ರತಿಯೊಂದು ವಿಷಯನೂ ಅವ್ರಿಗೆ ಮನಮುಟ್ಟುವಂತೆ ತಿಳಿಸೋ ಕೆಲಸನ ಈ ನಮ್ಮ ಅಂಗನವಾಡಿ ಟೀಚರ್ಗಳು ಮಾಡ್ತಾರೆ. ಒಟ್ನಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ಪೋಷಣ್ ಪಕ್ವಾಡ್ ಅಭಿಯಾನಕ್ಕೆ ಚಾಲನೆ ದೊರೆತಿದ್ದು ಮಕ್ಕಳಲ್ಲಿ ಪೌಷ್ಟಿಕತೆಯನ್ನ ಹೆಚ್ಚಿಸುವಲ್ಲಿ ಈ ಅಭಿಯಾನ ನೆರವಾಗಲಿರುವುದಂತೂ ಸತ್ಯ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.